ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಪದೇ ಪದೇ ದಾರ ಕಟ್ಟಾಕಿರ್ತೈತಿ ಮಿಷಿನ್ ಒಳಗೆ. ಅದು ಹೆಂಗೆ ಸರಿ ಮಾಡ್ಕೋಬೇಕನ್ನೋದು ತೋರಿಸ್ತೀನಿ. ನೋಡ್ಕೊರಿ ವಿಡಿಯೋ. ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಫಸ್ಟ್. ಅಂದ್ರೆ ನಿಮಗೆ ವಿಡಿಯೋ ಬರ್ತಿರ್ತಾವ, ನೀವು ವಿಡಿಯೋ ನೋಡ್ಕೊಂಡು ನೀವು ಕಲೀರಿ, ಮತ್ತೊಬ್ಬರಿಗೂ ಕಲಿಸ್ರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ಕೊರಿ, ಪದೇ ಪದೇ ದಾರ ಕಟ್ಟಾಗುತ್ತಿದೆ. ಹಿಂಗೆ ಕಟ್ಟಾಯ್ತು ನೋಡ್ರಿ. ಈ ತರ ಉಂಡಿ ಬಂದು ಕಟ್ ಆಗುತ್ತೆ ದಾರ. ಮತ್ತೆ ಕಟ್ ಆಯ್ತು ನೋಡ್ರಿ. ದಾರ ಯಾವ ತರ ಬಂದಿತ್ತಿಲ್ಲ, ಈ ತರ ಉಂಡಿಯಾಗಿ ಬಂದು ಕಟ್ ಆಗುತ್ತಿದೆ. ಇದು ಪದೇ ಪದೇ ಎದಕ್ಕಾಗುತ್ತೆ ಅಂತಂದ್ರೆ, ಮತ್ತೆ ಕಟ್ಟಾಯ್ತು. ಈ ತರ ಗಂಟು ಬಂದು ಕಟ್ ಆಗುತ್ತಿದೆ. ಈ ತರ ಇದಕ್ಕೆ ಒಂದ ಸೊಲ್ಯೂಷನ್. ಅದೇನಪ್ಪಾ ಅಂತಂದ್ರೆ, ಇದು ನೀಡಲ್ ಇರ್ತಲ್ಲ, ಸೂಜಿ ಚೇಂಜ್ ಮಾಡಬೇಕು. ಯಾಕಂದ್ರೆ ಇದ್ರ ಮುಂದಲ್ ಪಾಯಿಂಟ್ ಹೋಗಿರ್ತದೆ. ಅದೇ ಕಾರಣಕ್ಕೆ ಹೊಸ ಸೂಜಿ ತೊಗೊಂಬಂದು ಇಟ್ಟಿನೀಗ ಇದನ್ನ ಹಾಕಿ ತೋರಿಸ್ತೀನಿ ನಿಮ್ಗೆ. ನೋಡ್ಕೊರಿ. ಇದೇನು ಮಹಾ ದೊಡ್ಡ ಸಮಸ್ಯೆ ಏನಲ್ಲ. ನೋಡ್ರಿ, ಮುಂದಲ್ ಪಾಯಿಂಟ್ ಹೋಗಿರ್ತೈತಿದ್ದು ಸೂಜಿದು. ಅದೇ ಕಾರಣಕ್ಕೆ ದಾರ ಪದೇ ಪದೇ ಕಟ್ಟಾಗೋದು. ಇದು ಒಂದನೇ ರೀಸನು. ಎರಡನೇ ರೀಸನು, ಇಲ್ಲಿ ಹೆಚ್ಚು ಕಡಿಮೆ ನಾವು ಟೈಟು ಲೂಸ್ ಮಾಡ್ಕೊಂಡ್ರೆ ಅಲ್ಲೂ ಸಹಿತ ಕಟ್ಟಾಗುತ್ತೆ. ನೆಕ್ಸ್ಟ್ ಇಲ್ಲಿ ಶಟಲ್ ಒಳಗೆ ಏನಾರ ಪ್ರಾಬ್ಲಮ್ ಇದ್ರೆ ಕಟ್ಟಾಗುತ್ತೆ. ಈಗ ಇದು ಹಳೆ ಸೂಜಿ ತೆಗ್ದೀನಿ, ಹೊಸ ಸೂಜಿ ಹಾಕಾಕತ್ತೀನಿ ನೋಡ್ರಿ. ದಾರ ಕಟ್ಟಾಗಿತ್ತಿದ್ದು. ಈಗ ಸೂಜಿ ಚೇಂಜ್ ಮಾಡಿಬಿಟ್ಟೆ. ಈ ಪಾಯಿಂಟ್ ಇರ್ತಲ್ಲ, ಈ ಪಾಯಿಂಟ್ ಹೋಗ್ಬಿಟ್ಟಿರ್ತೈತಿ. ಅದಕ್ಕೆ ಏನೈತಿ ಪದೇ ಪದೇ ದಾರ ಕಟ್ಟಾಗೋದು. ಈಗ ಹೊಸ ಸೂಜಿ ಹಾಕೀನಿ. ಈಗ ನೋಡ್ರಿ, ಹೊಸ ಸೂಜಿ ಹಾಕೀನಿ. ಈಗ ಯಾವುದು ಪ್ರಾಬ್ಲಮ್ಸ್ ಇರಲ್ಲ. ಇದು ಆಗಲೇ ದಾರ ಪದೇ ಪದೇ ಕಟ್ ಆಗೋ ಸಂಬಂಧ ನಾ ಅದಕ್ಕೆ ವಿಡಿಯೋ ಮಾಡ್ಬೇಕಂತಂದು ನಿಮ್ಮ ಸಲುವಾಗಿ ವಿಡಿಯೋ ಮಾಡೀನಿ. ಇದು ನೀಡಲ್ ಚೇಂಜ್ ಮಾಡಿಬಿಡ್ರಿ, ಅಂದ್ರೆ ಪದೇ ಪದೇ ದಾರನ ಕಟ್ಟಾಗಂಗಿಲ್ಲ. ಸೂಜಿ ಮೇನ್ ಇರೋದು ಮಷಿನ್ ಒಳಗೆ. ನೋಡ್ರಿ, ದಾರ ಕಟ್ ಆಗಿಲ್ಲ. ಇಲ್ಲಿ ಎಷ್ಟು ಥರ ಕಟ್ ಆಗಿತ್ತು ನೋಡ್ರಿ ದಾರ. ಬರೀ ಅದು ಸೂಜಿ ಚೇಂಜ್ ಮಾಡಿದ್ದಕ್ಕೆ ದಾರ ಕಟ್ ಆಗ್ತಾ ಇಲ್ಲ. ಅದೇ ಕಾರಣಕ್ಕೆ ನೀವು ಕೂಡ ಮೊದಲ ಸೂಜಿ ಚೇಂಜ್ ಮಾಡಿ ನೋಡ್ರಿ. ಆಮೇಲೆ ಒಂದು 2-3 ಥರ ಆಗೋದ್ಲಿದ್ರೆ ದಾರ ಕಟ್ ಆಗುತ್ತೆ. 2-3 ಥರ ಪ್ರಾಬ್ಲಮ್ಸ್ ಇರೋದ್ಲಿದ್ರೆ ದಾರ ಕಟ್ ಆಗುತ್ತೆ. ಫಸ್ಟ್ ಏನೈತಿ, ಸೂಜಿ ಚೇಂಜ್ ಮಾಡಿರಿ, ಆಮೇಲೆ ಉಳ್ಕೆದು ನೋಡ್ಕೋರಿ. ಈಗ ಹೇಳೋದು ಇನ್ನೊಂದು ಟಿಪ್ಸ್ ಏನಂತಂದ್ರೆ, ಬಟ್ಟೆ ತೆಳ್ಳಗಿತ್ತು, ಸಿರಿ ಬಟ್ಟೆ ಇತ್ತು ಅಂತಂದ್ರೆ ಅದಕ್ಕೆ 14 ನಂಬರ್ ಸೂಜಿ ಯೂಸ್ ಮಾಡಿರಿ. ನೆಕ್ಸ್ಟ್ ಅದು ಸ್ವಲ್ಪ ಬಟ್ಟೆ ದಪ್ಪ ಇತ್ತಂದ್ರೆ ಶರ್ಟ್ ಬರ್ತಾವಲ್ಲ, ಶರ್ಟ್ ಇತ್ತಂದ್ರೆ ಆ ಬಟ್ಟೆಗೆ ಏನೈತಿಲ್ಲ ಸ್ವಲ್ಪ 16 ನಂಬರ್ ಸೂಜಿ ಹಾಕ್ರಿ. ಇನ್ನು ಅದಕ್ಕೆ ದಪ್ಪ ಪ್ಯಾಂಟಿನ ಬಟ್ಟೆ ಇರ್ತಲ್ಲ, ಪ್ಯಾಂಟ್ ಶರ್ಟ್ ಹೊಲಿತಾರಲ್ಲ ಜೆಂಟ್ಸ್, ಅದಕ್ಕೆ ದಪ್ಪ ಮತ್ತು ಪ್ಯಾಂಟಿಂದು ಸ್ವಲ್ಪ ಜಾಸ್ತಿ ದಪ್ಪ ಇತ್ತಂದ್ರೆ 18 ನಂಬರ್ ಸೂಜಿ ಯೂಸ್ ಮಾಡಿರಿ. ಅಂದ್ರೆ ನಿಮ್ದು ಯಾವುದು ಪ್ರಾಬ್ಲಮ್ಸ್ ಇರಲ್ಲ. ಇದು ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂಡಿನಿ. ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.